ಚಾಮರಾಜನಗರ ಜಿಲ್ಲೆ ಮಾತ್ರ ಇದೆಯಲ್ಲ, ಇದೊಂದು ಸ್ವಲ್ಪ ಶಾಪಗ್ರಸ್ತ ಅನ್ನುವಂಥ ರೀತಿಯಲ್ಲೇ ಗುರ್ಸ್ಕೊಳ್ಳುತ್ತೆ ಯಾವಾಗಲೂ. ಯಾಕಂದ್ರೆ ಮೈಸೂರಲ್ಲಿ ಮಳೆ ಬಂದು, ಕೊಡಗಿನಲ್ಲಿ ಮಳೆ ಬಂದು, ಈ ಕಡೆ ಹಾಸನ ಅಲ್ಲೆಲ್ಲ ಮಳೆ ಬರ್ತಾ ಇದ್ರು ಕೂಡ ಅದರ ಪಕ್ಕದ ಜಿಲ್ಲೆ ಆಗಿರುವಂಥ ಚಾಮರಾಜನಗರದಲ್ಲಿ ಮಾತ್ರ ಮಳೆಯ ಅಭಾವ ಯಾವಾಗಲೂ ನೋಡ್ತಾನೆ ಇರ್ತೀವಿ. ಈ ವರ್ಷ ಕೂಡ ಅಷ್ಟೇ. ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಿಸಿದೆ. ಜಿಲ್ಲೆಯಾದ್ಯಂತ ಬರದ ಚಾಲು. ಸಂಕಷ್ಟದಲ್ಲಿದ್ದಾರೆ ರೈತರು. ಮಳೆ ಇಲ್ಲದೆ ಬಿತ್ತನೆ ಆಗದ 70,000 ಹೆಕ್ಟೇರ್ ಪ್ರದೇಶ. ಮಳೆ ಇಲ್ಲ, ಸೊ ಹೀಗಾಗಿ 70,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯನ್ನ ಮಾಡಿಲ್ಲ ರೈತರು. ಬಿತ್ತನೆಯ ಗುರಿ ಇದ್ದಿದ್ದು 95,779 ಹೆಕ್ಟೇರ್. ಬಿತ್ತನೆ ಆಗಿರುವಂಥದ್ದು 25,971 ಹೆಕ್ಟೇರ್. ಅಂದರೆ ಒಂದು 25% ಅಷ್ಟು ಮಾತ್ರ ಬಿತ್ತನೆ ಮಾಡಲಾಗಿದೆ. ಹೊಲದಲ್ಲೇ ಒಣಗ್ತಾ ಇರುವಂಥದ್ದು ರಾಗಿ, ಜೋಳ, ಹತ್ತಿ, ಅಲಸಂದೆ. ರಾಗಿ, ಜೋಳ ಎಲ್ಲ ಇದೆಯಲ್ಲ, ಇದಕ್ಕೆ ಆಕ್ಚುಲಿ ಅಷ್ಟೊಂದೆಲ್ಲ ನೀರು ಬೇಕಾಗಿಲ್ಲ. ಆದರೆ ಬೇಕಾಗಿರುವಂಥ ಅಲ್ಪ ಪ್ರಮಾಣದ ನೀರು ಕೂಡ ಸಿಗ್ತಾ ಇಲ್ಲ ಇದಕ್ಕೆ. ಸೊ ಅಲ್ಲಿನ ರೈತರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ನಾನು ಹೇಳ್ತಾ ಇದ್ನಲ್ಲ, ಒಂದ್ ಕಡೆ ಕೊಡಗು ಭಾಗದಲ್ಲೆಲ್ಲ ಮಳೆ ಆಗಿದ್ದಂಥ ಸಂದರ್ಭದಲ್ಲಿ ಕಬಿನಿಗೆ, ಹಾರಂಗಿಗೆ, KRSಗೆ ಇಲ್ಲೆಲ್ಲ ನೀರು ಬರುತ್ತೆ. ಆದರೆ ಚಾಮರಾಜನಗರಕ್ಕೆ ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಮಳೆನೇ ಬರಬೇಕಾಗಿತ್ತು, ಅಲ್ಲಿ ಮಳೆ ಬರ್ತಾ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಚಾಮರಾಜನಗರ ಭಾಗದಲ್ಲಿ ಮಳೆ ಆಗದಲ್ಲಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಈಗ ಸಾಕಷ್ಟು ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಎಲ್ಲ ಕೊಡಲಾಗಿತ್ತು. ಮಳೆ ಏನಾದ್ರೂ ಆಗ್ತಾ ಇದೆಯಾ? ಅಲ್ಲಿ ಏನಾದ್ರೂ ಒಂದು ಸ್ವಲ್ಪನಾದ್ರೂ ಭರವಸೆ ಇದೆಯಾ ರೈತರಿಗೆ? ಇಷ್ಟು ದಿನ ಮಳೆ ಆಗದಲ್ಲೇ ಇರುವಂತದ್ದು ಯಾವ ರೀತಿಯ ಪರಿಣಾಮ ಬೀರಿದೆ? ಪೃಥ್ವಿರಾಜ್, ಚಾಮರಾಜನಗರ ಜಿಲ್ಲೆ 50%ಕ್ಕೂ ಹೆಚ್ಚು ಕಾಡನ್ನು ಹೊಡೆದಿರ್ತಕ್ಕಂಥ ಒಂದು ಜಿಲ್ಲೆ. ಆದ್ರೂ ಸಹ ಈ ಜಿಲ್ಲೆಯಲ್ಲಿ ಮಳೆ ಬೀಳ್ತಾ ಇಲ್ಲ. ಒಂದ್ ರೀತಿ ರೈನ್ ಶಾಡೋ ಏರಿಯಾ ಇದು. ಯಾಕಂದ್ರೆ ಚಾಮರಾಜನಗರದಲ್ಲಿ ಯಾವುದೇ ನದಿ ಮೂಲಗಳಿಲ್ಲ. ಇಲ್ಲಿ ಮಳೆಯನ್ನೇ ನಂಬಿ ಜೀವನ ಮಾಡಕ್ಕಂತಹ ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಇದುವರೆಗೆ ಅರ್ಲಿ ಮುಂಗಾರು ಅಂದ್ರೆ ಪೂರ್ವ ಮುಂಗಾರಿನಲ್ಲಿ ಸುಮಾರು 50% ಬಿತ್ತನೆ ಆಗುತ್ತೆ. ಆದ್ರೆ ಈ ಬಾರಿ 50% 25% ಸಹ ಬಿತ್ತನೆ ಆಗಿಲ್ಲ. ಇದುವರೆಗೆ ಸುಮಾರು 95,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗ್ಬೇಕಾಯ್ತು. ಕೇವಲ 25,000 ಹೆಕ್ಟೇರ್ ಮಾತ್ರ ಬಿತ್ತನೆ ಆಗಿದೆ. ಆ ಬಿತ್ತನೆ ಆಗಿರೋ ಬೆಳೆಗಳಿಗೂ ಸಹ ನೀರಿಲ್ಲ. ಸೂರ್ಯಕಾಂತಿ ಇರ್ಬೋದು, ಅಥವಾ ಜೋಳ ಇರ್ಬೋದು, ರಾಗಿ ಇರ್ಬೋದು, ಅಲಸಂದೆ ಇರ್ಬೋದು, ಈ ತರ ಬೆಳೆಗಳೆಲ್ಲ ಬಿತ್ತಿ ರೈತರು ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಬಿತ್ತಿದ್ದಾರೆ. ಆದ್ರೆ ಅದಕ್ಕೆ ಬೆಳೆ ಬಂದು ಇನ್ನೇನು ಕೈ ಸೇರ್ಬೇಕು ಅನ್ನೋ ಅಷ್ಟರಲ್ಲಿ ಮಳೆ ಕೈ ಕೊಟ್ಟಿದೆ. ಹಾಗಾಗಿ ಎಲ್ಲಾ ಬೆಳೆಗಳು ಒಣಗ್ತವೆ. ಅವುಗಳಿಗೆ ಬೇರೆ ಕಡೆಯಿಂದ ನೀರನ್ನು ಪೂರೈಸುವಂತಹ ಒಂದು ಸಾಧ್ಯತೆಗಳು ಕಡಿಮೆ ಆಗಿದೆ. ಕೇವಲ ಬರೀ ಮೋಡಕವಾದ ವಾತಾವರಣ ಇದೆ ಹೊರತು ಮಳೆ ಬೀಳ್ತಾ ಇಲ್ಲ. ಹಾಗಾಗಿ ರೈತರು ತೀವ್ರ ಸಂಕಷ್ಟಕ್ಕೀಡ ಇದ್ದಾರೆ. ಇದನ್ನ ಒಂದು ಬರಪೀಡಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ಈಗಾಗಲೇ ರೈತರು ಒತ್ತಾಯ ಮಾಡ್ತಾರೆ. ಮಲೆ ಮಹದೇಶ್ವರ ಒಂದು ಮೊರೆಯನ್ನು ಸಹ ಹೋಗಿದ್ರು, ಮಳೆ ಬೆಳೆಸಪ್ಪ ಅಂತ ಹೇಳಿ ರೈತರು ಒಂದು ಮಲೆ ಮಹದೇಶ್ವರ ಒಂದು ಅರಕೆಯನ್ನು ಕಟ್ಕೊಂಡಿದ್ರು. ಆದ್ರೂ ಸಹ ಮಳೆ ಬೀಳ್ತಾ ಇಲ್ಲ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರುವ ಸಾಧ್ಯತೆಗಳು ಕಂಡು ಬರ್ತದೆ. ಯಾಕಂದ್ರೆ ಚಾಮರಾಜನಗರ ಜಿಲ್ಲೆಗೆ ಕಬಿನಿ ಮತ್ತು ಕಾವೇರಿ ನದಿಯಿಂದ ನೀರು ಪೂರೈಕೆ ಆಗುವಂಥದ್ದು. ಇಲ್ಲಿ ನಗರ ಪ್ರದೇಶಗಳಿರ್ಬೋದು, ಗ್ರಾಮೀಣ ಪ್ರದೇಶಗಳು. ಆದ್ರೆ ಆ ಕಾವೇರಿ ನದಿ ಮತ್ತು ಕಬಿನಿ ನೀರಿನಲ್ಲಿ ಹರಿವು ಕಡಿಮೆ ಆಗಿರೋದ್ರಿಂದ ನೀರು ಸಹ ಕಡಿಮೆ ಆಗಿ ಕುಡಿಯುವ ನೀರು ಸಹ ತೊಂದರೆ ಆಗುತ್ತೆ. ಜೊತೆಗೆ ಮುಖ್ಯವಾಗಿ ಜಾನುವಾರುಗಳಿಗೆ ಮೇವು ಬೇಕು. ಆ ಮೇವು ಸಹ ಇಲ್ದಂಗಾಗಿ ಈ ಸಾರಿ ಸಾಕಷ್ಟು ಬರ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಮಾಡ್ಬೇಕು ಅಂತ ರೈತರು ಒತ್ತಾಯ ಮಾಡ್ತಿದ್ದಾರೆ. ಆದ್ರೆ ಜಿಲ್ಲೆ ಯಾವ ರೈತರು ಸಹ, ಯಾವ ಶಾಸಕರು ಸಹ ಈ ಬಗ್ಗೆ ತಲೆಕೆಡಿಸ್ಕೊಂಡಂತೆ ಕಾಣ್ತಿಲ್ಲ. ರೈತರ ನೆರವಿಗೆ ಧಾವಿಸ್ಬೇಕು, ಒಂದು ಮೀಟಿಂಗ್ ಅನ್ನ ಮಾಡಿ ಒಂದು ಸರ್ಕಾರಕ್ಕೆ ಒಂದು ವರದಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಯಾವ ಶಾಸಕರು ಸಹ ತಲೆಕೆಡಿಸ್ಕೊಂಡಿಲ್ಲ. ಅವರು ಅಧಿಕಾರದಲ್ಲಿ ಮಂತ್ರಿ ಸ್ಥಾನ ಇದಕ್ಕಾಗಿ ಓಡಾಡ್ತಾ ಇದ್ರೆ ಹೊರತು ಜಿಲ್ಲೆಯ ರೈತರ ಬಗ್ಗೆ ಯಾರು ಸಹ ಮೋಡ ಬಿತ್ತನೆ ಮಾಡೋದಾಗ್ಲಿ ಅಥವಾ ರೈತರ ನೆರವಿಗೆ ಧಾವಿಸೋದಾಗಲಿ ಯಾವುದೇ ರೀತಿಯ ಒಂದು ಇದನ್ನ ನಾವು ಕಾಣ್ತಾ ಇಲ್ಲ. ಹಾಗಾಗಿ ರೈತರು ಭ್ರಮ ನಿರಸನಗೊಂಡಿದ್ದಾರೆ ಸರ್ಕಾರದ ಬಗ್ಗೆ. ಸರ್ಕಾರ ನಮ್ದು ನೆರವು ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಭ್ರಮ ನಿರಸನ. ಹಾಗೆ ಮಳೆಯನ್ನೇ ಕಾಯ್ತಾ ಇದ್ರೆ ವರ್ಣ ಈ ತಿಂಗಳು ಮಳೆ ಬೀಳಿಲ್ಲ ಅಂತಂದ್ರೆ ಏನ್ ಬಿತ್ತನೆ ಮಾಡಿದ್ರೆ 25,000 ಹೆಕ್ಟೇರ್ ಅದು ಸಂಪೂರ್ಣವಾಗಿ ಒಣಗೋಗುತ್ತೆ. ಅಕಸ್ಮಾತ್ ಮಳೆ ಬಿದ್ದರೂ ಸಹ 60% ಇಳುವರಿ ಕುಂಠಿತಾಗುತ್ತೆ. ಆದ್ರೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಸಾಲ ಮನ್ನಾ ಮಾಡಬೇಕು, ನಮ್ಮ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಘೋಷಣೆ ಮಾಡಬೇಕು, ಜಾನುವಾರುಗಳಿಗೆ ಮೇವುಗಳನ್ನು ತರಬೇಕು ಅನ್ನೋದು ರೈತರ ಒತ್ತಾಯ ಆಗಿದೆ. ಪೃಥ್ವಿರಾಜ್.